ನಮಸ್ಕಾರಗಳು ಮಗ. ಚಾಂಪಿಯನ್ಸ್ ಟ್ರೋಫಿ 2025ಗೆ ನಮ್ಮ ಟೀಮ್ ಇಂಡಿಯಾದ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು. ಇನ್ನು ಸ್ಕ್ವಾಡ್ ಅನೌನ್ಸ್ ಆಗಕ್ಕೆ ಬಂದ್ಬಿಟ್ಟು ಜನವರಿ 12ನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೆಡ್ಲೈನ್ ಡೇಟ್ ಆದ್ರೆ ಕೊಟ್ಟಿದೆ ಅಂತ ಹೇಳ್ಬೋದು ICC. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಪ್ರಕಟ ಮಾಡೋಕ್ಕಿಂತಾನೆ ಮುಂಚೆ ನಾವು ಪ್ರಾಬಬಲ್ ಪ್ಲೇಯಿಂಗ್ 11 ಈ ತರ ಇರ್ಬೋದಾ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿಗೆ ಈ ಬಾರಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಹೋಗ್ತಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ತರ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಇದು ಬೆಸ್ಟ್ ಸ್ಟ್ರಾಂಗೆಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಯಾವೆಲ್ಲ ಪ್ಲೇಯರ್ಸ್ ಇದ್ದಾರೆ ನಮ್ಮ ಸ್ಕ್ವಾಡ್ ಅಲ್ಲಿ ಅಂತ ನೋಡೋದಾದ್ರೆ ಮೊದಲಿಗೆ ಬಂದ್ಬಿಟ್ಟು ರೋಹಿತ್ ಶರ್ಮಾ ನಾಯಕ ಬರ್ತಾರೆ. ರೋಹಿತ್ ಶರ್ಮಾ ನಾಯಕ ಮತ್ತು ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಇವರಿಬ್ರು ಓಪನರ್ಸ್ ಆದ್ರೆ ಇದೀಗ ರಿಪೋರ್ಟ್ಸ್ ಗಳೆಲ್ಲ ಬರ್ತಾ ಇದಾವೆ. ಜೈಸ್ವಾಲ್ ಅಂತೂ ಪರ್ಮನೆಂಟ್ ಓಪನರ್ ಅಲ್ಲ, ಚಾಂಪಿಯನ್ಸ್ ಟ್ರೋಫಿಗೆ ಬಂದ್ಬಿಟ್ಟು ಬ್ಯಾಕಪ್ ಓಪನರ್ ಆಗಿ ತಗೊಂಡು ಹೋಗ್ತಿದಾರೆ ಅಂತ ಹೇಳ್ಬೋದು ಜೈಸ್ವಾಲ್ ಅವರನ್ನ. ಆ ಕಾರಣದಿಂದಾಗಿ ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು 3ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ನಮ್ಮ ಕಿಂಗ್ ಕೊಹ್ಲಿ ಬರ್ತಾರ ಅಂತ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ODI ವರ್ಲ್ಡ್ ಕಪ್ ಅಲ್ಲೂ ಕೂಡ ನಮ್ಮ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು 3ನೇ ಕ್ರಮಾಂಕದಲ್ಲೇ ಬ್ಯಾಟಿಂಗ್ ಬರ್ತಿದಾರ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಇದು 50 ಓವರ್ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿ ಆಗಿರುವ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರು ಒನ್ ಡೌನ್ ಬರ್ತಾರೆ ಅಂತ ಹೇಳ್ಬೋದು. ಇನ್ನು 4ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್, 4ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್ ಬರ್ತಾರ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಮತ್ತು 2024ರ ಸ್ಟಾರ್ಟ್ಸ್ ಎಲ್ಲ ನೋಡ್ತಾ ಇದ್ರೆ ಶ್ರೇಯಸ್ ಅಯ್ಯರ್ ಅವರು ಸಿಕ್ಕಾಪಟ್ಟೆ ಫಾರ್ಮ್ ನಲ್ಲಿ ಇದಾರೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಶ್ರೇಯಸ್ ಅಯ್ಯರ್ ಅವರು ಪಕ್ಕ 4ನೇ ಸ್ಥಾನಕ್ಕೆ ಆದ್ರೆ ಫಿಟ್ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನಕ್ಕೆ KL ರಾಹುಲ್ ಆಡ್ತಾರ, ರಿಷಬ್ ಪಂತ್ ಆಡ್ತಾರ. ಎಲ್ಲರಿಗೂ ಇದೇ ಒಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ 5ನೇ ಕ್ರಮಾಂಕದಲ್ಲಿ KL ರಾಹುಲ್ ಬಿಟ್ರೆ ನೆಕ್ಸ್ಟ್ ರಿಷಬ್ ಪಂತ್ ನ ಬಿಟ್ರೆ KL ರಾಹುಲ್, ಇಬ್ಬರಲ್ಲಿ ಒಬ್ಬರನ್ನ ಆಡಿಸ್ಲೇಬೇಕು. ಇಬ್ಬರನ್ನ ಕರ್ಕೊಂಡು ಹೋಗಕ್ಕಂತೂ ಆಗೋದಿಲ್ಲ. ಯಾಕಂತಂದ್ರೆ ಇದು ಚಾಂಪಿಯನ್ಸ್ ಟ್ರೋಫಿ ಆಗಿರುವ ಕಾರಣದಿಂದಾಗಿ ಬಾಲರ್ಸ್ ಓಪನರ್ಸ್ ಅವರೆಲ್ಲ ಬ್ಯಾಕಪ್ ಪ್ಲೇಯರ್ ಆಗಿರುವ ಕಾರಣದಿಂದಾಗಿ ಒಂದು 15 ಜನ ಮಾತ್ರನೇ ಅಂತ ಹೇಳ್ಬೋದು ಸ್ಕ್ವಾಡ್ ಅಲ್ಲಿ. ಆ ಕಾರಣದಿಂದಾಗಿ ಇಬ್ಬರಲ್ಲಿ ಒಬ್ರು ಆದ್ರೆ KL ರಾಹುಲ್ ಆದ್ರೆ ಈ ಬಾರಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿಗೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ KL ರಾಹುಲ್ ಆವರೇಜ್ ಬಂದ್ಬಿಟ್ಟು 50 ಇದ್ರೆ ರಿಷಬ್ ಪಂತ್ ಆವರೇಜ್ ಬಂದ್ಬಿಟ್ಟು 33 ಇದೆ. ಆ ಕಾರಣದಿಂದಾಗಿ KL ರಾಹುಲ್ ಅವರನ್ನ ಪಿಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. 6ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿ. ಎಂತ ಫಾರ್ಮ್ ನಲ್ಲಿ ಇದಾರೆ ಅಂದ್ರೆ ನಿತೀಶ್ ಅವರು ಈ ಸದ್ಯದ ಮಟ್ಟಿಗೆ ಬಂದ್ಬಿಟ್ಟು ಸಖತ್ತಾಗಿ ಫಾರ್ಮ್ ನಲ್ಲಿ ಇದಾರೆ ಅಂತ ಹೇಳ್ಬೋದು. ಈ ಬಾರಿಯ ಇಂಡಿಯನ್ ODI ಡೆಬ್ಯೂಟ್ ಮ್ಯಾಚ್ ಅಂತ ಹೇಳ್ಬೋದು ನಮ್ಮ ನಿತೀಶ್ ಕುಮಾರ್ ರೆಡ್ಡಿದು. ಆ ಕಾರಣದಿಂದಾಗಿ ಇವರು ಫಾರ್ಮ್ ನಲ್ಲಿ ಇರುವ ಕಾರಣದಿಂದಾಗಿ ನಿತೀಶ್ ಕುಮಾರ್ ರೆಡ್ಡಿ ಪಕ್ಕ ಚಾಂಪಿಯನ್ಸ್ ಟ್ರೋಫಿಗೆ ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು 7ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ವಿಜಯ್ ಹಜಾರಲ್ಲಿ ಕೂಡ ಅಂತ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಆ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅವರು 7ನೇ ಸ್ಥಾನಕ್ಕೆ ಆದ್ರೆ ಇರ್ತಾರೆ. ಇನ್ನು 8, 9, 10, 11 8ನೇ ಕ್ರಮಾಂಕದಲ್ಲಿ ರವೀಂದ್ರ ಜಡೇಜಾ ಬಂದ್ಬಿಟ್ಟು ಇದೊಂದು ಚಾಂಪಿಯನ್ಸ್ ಟ್ರೋಫಿ ಆಡಿ ಅವರು ರಿಟೈರ್ಮೆಂಟ್ ತಗೊಂತಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದೇ ಲಾಸ್ಟ್ ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳ್ಬೋದು ಅವರಿಗೆ. ಆ ಕಾರಣದಿಂದಾಗಿ ರವೀಂದ್ರ ಜಡೇಜಾ ಅವರು ಸ್ವಲ್ಪ ಸ್ಪಿನ್ ಅಲ್ಲಿ ಇಂಪ್ಯಾಕ್ಟ್ ಮಾಡೋ ಕಾರಣದಿಂದಾಗಿ ಸ್ಪಿನ್ ಬೌಲರ್ ಮತ್ತು ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ರವೀಂದ್ರ ಜಡೇಜಾ ಅವ್ರನ್ನ ತಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಂಬರ್ 4 ಅಲ್ಲೂ ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಇದೆ ಮತ್ತು ಏನಾದ್ರು ಅಂತ ಸಂದರ್ಭ ಬಂದ್ರೆ ಯಾವ ಸ್ಲಾಟ್ ಅಲ್ಲಿ ಆಡಿಸಿದ್ರು ಬ್ಯಾಟಿಂಗ್ ಆಡ್ತಾರೆ. ಆ ಕಾರಣದಿಂದಾಗಿ ರವೀಂದ್ರ ಜಡೇಜಾ ಅವರು ನಂಬರ್ 8ಕ್ಕೆ ಆದ್ರೆ ಪಕ್ಕ ಫಿಟ್ ಆಗ್ತಾರೆ. ಇನ್ನು ನಂಬರ್ 9 9ನೇ ಸ್ಥಾನಕ್ಕೆ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಅಂತೂ ಪಕ್ಕ ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ODI ವರ್ಲ್ಡ್ ಕಪ್ ಅಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಶಮಿ, ಮೊಹಮ್ಮದ್ ಸಿರಾಜ್, ಬೂಮ್ರಾ ಎಂತ ಬೆಂಕಿ ಬೌಲಿಂಗ್ ಹಾಕಿದ್ರ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಇವ್ರ ಮೂವರಂತೂ ಪಕ್ಕ ಇದ್ದೇ ಇರ್ತಾರೆ ಫಾಸ್ಟ್ ಬೌಲಿಂಗ್ ಅಲ್ಲಿ. ಇನ್ನು ಈ ಸ್ಕ್ವಾಡ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರನ್ನ ರಿಪ್ಲೇಸ್ಮೆಂಟ್ ಮತ್ತು ಇವ್ರ ಜಾಗಕ್ಕೆ ಇವ್ರಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.